ರಿಯಲ್ ಲೈಫಲ್ಲಿ ಎಷ್ಟು ಸಿಂಪಲ್ ಆಗಿದ್ದಾರೋ ಅಷ್ಟೇ ಭಯಾನಕವಾಗಿ ತೆರೆಯ ಮೇಲೆ ನಟಿಸುವಂತಹ ಕಲಾವಿದ, ನಮ್ಮೆಲ್ಲರ ಪ್ರೀತಿಯ ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಶಿವಣ್ಣ, ಇದೀಗ ನೀವು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗೊತ್ತಿಲ್ಲ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಗೊತ್ತಾಗ್ತಿಲ್ಲ. ಯಾಕೆ ಎಲ್ಲರೂ ಮಾತಾಡ್ಬಿಟ್ರು. ಲಾಸ್ಟ್ಲಿ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದು ಸತಿ ಸಡನ್ ಬ್ಲ್ಯಾಂಕ್ ಆಗ್ತೀವಿ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್, ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರೋ ಹೇಳ್ಕೊಡ್ಬೇಕಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗಬೇಕಾದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ OG ಅನುಸ್ಕಾರದಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ದು ಅವ್ರು ಅಂಥವ್ರು ಇದ್ದಾಳೆ ನಾವೆಲ್ಲ ಹಂಗೆ ಆಗೋಕ್ಕಾಗದು. ಅದು ಅಲ್ಲ, ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟ್ರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್, ಇವ್ರ ಸ್ಟಾರು, ಇವ್ರದ್ದು ಅಷ್ಟೇ. ಅವ್ರಿಗೆ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಹೋಗ್ತಾ ಇರಬೇಕು. ಇಟ್ಸ್ ಜಸ್ಟ್ ಲೈಕ್ ಎನ್ ಎಕ್ಸಾಮಿನೇಷನ್. ಬರಿತೀವಿ ಕ್ಲೀನಾಗಿ, ಒಂದೊಂದು ಸತಿ ಕಾಪಿ ಹೊಡಿಯೋಕ್ಕಾಗಲ್ಲ ಅಲ್ಲಿ. ಕಾಪಿ ಹೊಡೆದ್ರೆ ಡಿಬಾರೆ. ಸೊ 100% ಇದು ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೀವೋ ಸಿನ್ಸಿಯರಾಗಿ ಅದು ಇಷ್ಟಪಡ್ತೀವಿ. ಒಂದು ಸತಿ ವರ್ಕ್ ಆಗುತ್ತೆ, ಒಂದು ಸತಿ ವರ್ಕ್ ಆಗೋಲ್ಲ. ಬಟ್ ವರ್ಕ್ ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಗೋ ಆನ್ ಟ್ರೈಂಗ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಫ್ರಮ್ ನಮ್ಮ ವಿಶ್ವಾಸ್ ಅವರು ಮಾತಾಡೋದಾಗಲಿ, ಅದ್ವೈತ್ ಅವ್ರು ಮಾತಾಡೋದಾಗಲಿ, ಚರಣ್ ಅವರು ಅಷ್ಟು ತುಂಬ ಸಿಂಪಲಾಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ದೆನ್ ಪ್ರಿಯಾಂಕಾ ಅವರು, ಧನಂಜಯ್ ಅವ್ರು ಮಾತಾಡಿದ್ದು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು. ಧನಂಜಯ್, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ್ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ ಯಾಕೆ? ನನಗೆ ಅವತ್ತಿಂದ ಆಯ್ತು, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯ್ ಏನಾದ್ರು ಬರಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನು ಒಂದು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಇವನ್ ಟಗರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾನು ಹೇಳಿದೆ ಅವ್ರು ಹೀರೋಗಿ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಸೂರ್ಯ ಅವ್ರು ಕೇಳಿ, ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಇನ್ ಅ ಫಿಲ್ಮ್ ಒಂದು ಟಗರು ಅನ್ನೋ ಒಂದು ನನ್ನ ಟೈಟಲ್ ಇದೆ ಫಿಲ್ಮಲ್ಲಿ, ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ ಆಗಿ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗುತ್ತೆ ಅನ್ನೋದು ಮುಖ್ಯ ಆಗಲಿಲ್ಲ ಆವಾಗ. ನಮ್ಮ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿ ನಾವು ಹೇಳ್ಕೊಂಡೆ ಧನಂಜಯನ, ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಜರ್ ಬೇಕು. ಯಾಕೆ ಒಳ್ಳೆ ಆ್ಯಕ್ಟ್ರ್, ನಮ್ಗೆ ಹೋಗ್ಬಿಡ್ಬಾರ್ದು ಯಾವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂಥ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು. ಅದನ್ನು ಬಿಟ್ಬಿಡ್ಬಾರ್ದು ನಾವು. ಹೇಳ್ತಾರೆ ಎಲ್ಲರಿಗೂ ಸಿಗುತ್ತಾ, ಬ್ರ್ಯಾಂಡ್ ಅಂತ. ಯಾತಿಗೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡೋದು ಅಷ್ಟೇ. ಬ್ರ್ಯಾಂಡ್ ಮಾಡಿ ಅಂತ ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತಾರೆ ಬೇರೆಯವರೆಲ್ಲ ಬ್ರ್ಯಾಂಡ್ ಅಲ್ವಾ? ಹೇಳಿದ್ರು ಇವ್ರು ಕ್ಯಾಮ್ರಾಮನ್ ಹೇಳಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾಗೆ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಅನ್ನಲಿ? ಅದು ಚಿಕ್ಕ ಕ್ಯಾಮ್ರಾ ಆಗಲಿ, ದೊಡ್ಡ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ಆಗಲಿ, ಬಟ್ ನೋಡೋದು ನಿಮ್ಮ ಕಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು ಅಲ್ವಾ? ನಾವಾಗ ಮೆಚ್ಕೊಳ್ಳೋಕ್ಕಾಗಲ್ಲ. ದಟ್ ಈಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತೀವಿ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಉಳಿಬೇಕು. ಅದಕ್ಕೆ ಹೇಳಿದ್ರು ಎಷ್ಟು ಒಳ್ಳೆ ಮಾತು, ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಮೀಡಿಯಾದ ಸಪೋರ್ಟು ಬೇಕು. ತುಂಬ ಈಸಿಯಾಗಿ ಇವಾಗ ಏನಾಗ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನು ಗೋವಿಂದ? ಅದೇನು ಕಿಕ್ ಸಿಗುತ್ತೋ ನಿಮಗೆ? ಬಿ ಸಿನ್ಸಿಯರ್. ನೀವೇನು ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮನ್ನು ಉಗಿರಿ ಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರಿಟಿಕ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನು ಬರೀತಿದೆ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು, ನೋ. ಹ್ಯಾವ್ ಟು ಥಿಂಕ್. ನಾವೇನೇ ಮಾಡಿದ್ರು ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡಬೇಕು. ಅವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟು ವೈಶಾಖನ ಫಸ್ಟ್ ನೋಡಿದಾಗ ಜ್ಞಾಪಕ ಬರೋದು ಚಿಕ್ಕ ಹುಡುಗ, ಇಷ್ಟು ಕಣ್ಣು ಅಂಕಲ್ ನಾನು ನಿಮ್ಮ ಫ್ಯಾನು, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇ ಥರ ಈ ಮಗು ಒಂದು ಕಣ್ಣೀರು ಹಾಕುತ್ತೆ. ನಾನು ಸದಾಶಿವನಗರದಿಂದ ಹೆಬ್ಬಾಳ್ಗೆ ಹೋಗ್ತೀನಿ, ಈ ಕ್ರೈಸ್ ಡೋಂಟ್ ಗೋ ಫ್ರಮ್ ಮೀ, ಶೀ ಸ್ಟಾರ್ಟ್ಸ್ ಕ್ರೈಂಗ್. ಅಂದರೆ ಇಂಥ ಒಂದು ಅಭಿಮಾನಿ ಪಡಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು. ಟುಡೇ ಈಸ್ ಮೈ ಪ್ರೊಡ್ಯೂಸರ್, ಸೋ ನೈಸ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಹಿಮ್. ನಾನು ಹೇಳಿದ ತಕ್ಷಣ ಹೇಳಿದೆ, ನೀವು ಯಾವ್ದು ಬೇಕಾದ್ರೆ ನಾನು ಇದ್ದೀನಿ, ಐ ಆಮ್ ದೇರ್ ವಿತ್ ಯು.
ಆ ಸಿನಿಮಾ ಮಾಡಬೇಕು ಒಂದು ಅದು ನಮ್ಮದು ಭೈರವನ ಕೊನೆ ಪಾಠ ಮಾಡಬೇಕಾಗಿತ್ತು. ಬಟ್ ವಿ ವಿಲ್ ಡೂ ದಟ್ ಫಿಲ್ಮ್, ನೆಕ್ಸ್ಟ್ ಮಾಡೇ ಮಾಡ್ತೀವಿ. ಬಟ್ ಅದಾದಮೇಲೆ ಇದನ್ನು ಮಾಡಬೇಕಾಗಿತ್ತು. ಆ್ಯಂಡ್ ಹೇಮಂತ್ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ ಇನ್ ದಿಸ್ ಫಿಲ್ಮ್ ಆಲ್ಸೋ. ಸೊ ಎಸ್, ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್ ಆಲ್ಸೋ. ಸಚ್ ಅ ವಂಡರ್ಫುಲ್ ಡೈರೆಕ್ಟ್ರ್. ಯಾತಕ್ಕೆ ಇವಾಗ ಹೇಳ್ತೀವಲ್ಲ, ಎಷ್ಟೋ ಜನ ನಮಗೂ ಆಸೆ ಇರ್ತೀವಿ ಈ ಡೈರೆಕ್ಟರ್ ಜೊತೆ ಮಾಡಬೇಕಂತ. ನನಗೆ ತುಂಬ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಅವಾಗಿಂದ ಕನ್ನಡದಲ್ಲಿ ಅಂದರೆ ಪುಟ್ಟಣ್ಣ ಕಣ್ಗಲ್ ಅವರು, ಆಮೇಲೆ ಪಂತ್ಲು ಅವರು, ಸಿದ್ಧಲಿಂಗಯ್ಯ ಅವರು, ಅದೇ ರೀತಿ ಸಂಗೀತಂ ಶ್ರೀನಿವಾಸ, ಆ ಥರ ಇತ್ತು. ಆ್ಯಂಡ್ ಅದೇ ಥರ ತಮಿಳಲ್ಲಿ ಬಾಲಚಂದರ್, ಭಾಗ್ಯರಾಜು, ಭಾರತಿ ರಾಜ, ಆ ಥರ ಲವ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅಂಥ ಇದರಲ್ಲಿ ನಾನು ಹೇಮಂತ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಒಂದು ಸೆನ್ಸಿಬಲ್ ಆಗಿ ಆ ಸ್ಕ್ರೀನ್ ಪ್ಲೇನ ಮಾಡ್ತಾರೆ. ಹಿ ಡೀಲ್ಸ್ ವಿತ್ ಆಲ್ ಬ್ಯೂಟಿಫುಲ್ ಎಮೋಷನ್ಸ್ ಇನ್ ಅ ಮಾಡರ್ನ್ ವೇ ಆ್ಯಂಡ್ ಓಲ್ಡರ್ ವೇ, ಯಾವ ವೇ ಇರ್ಬೋದು. ಬಟ್ ಎಮೋಷನ್ಸ್ ಆ ಎಮೋಷನ್ಸ್ ಅದನ್ನು ಭಾಳ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಅವನು ಆ ವಿಷನ್ನ ಹೆಂಗೆ ತರಬೇಕು, ಕ್ಯಾಮ್ರಾ ವರ್ಕ್ಲಿ ಇನ್ಕ್ಲೂಡಿಂಗ್ ದ ಲೈಟಿಂಗು, ಆ ಸೆಟ್ಟಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ಐ ಸೀನ್ ವೆರಿ ಆನೆಸ್ಟ್ಲಿ. ನಾನು ತುಂಬ ತರಲೆ. ನಾನು ಬಂದಾಗ ನನಗೆ ಯಾವಾಗ ಹುಟ್ಟಿದೇ ತರಲ್ಲ, ನಾನು ಏನು ಮಾಡಲಿ. ಯಾಕೆ ಅದಕ್ಕೆ ಅಪ್ಪಾಜಿ ಮದುವೆ ಆಗಿ 10 ವರ್ಷ ಆದ್ಮೇಲೆ ಅದಕ್ಕೆ ಎಷ್ಟು ತರಲೇ ಇರ್ಬೋದು ನೋಡಿ. ಅದು ನನ್ನ ಮಿಸ್ಟೇಕ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್. ಅದು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಸೊ ಆ ಥರ ನಾನು ಬಂದಾಗ ನಾನು ಯಾವಾಗ ನಾನು ಸೀರಿಯಸ್ಸಾಗಿ ಇರೋಕ್ಕಲ್ಲ. ಅವರು ಬಂದು ಭಾಳ ಸೀರಿಯಸ್ ಆಗಿರ್ತೀವಿ, ನೋಡೋಕೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ. ಅಯ್ಯೋ ಓ ಅಂತ ಕಿರ್ಚಾಡ್ತಾರೆ. ಒಂಥರ ಮಜಾ ಇರುತ್ತೆ. ನಾನು ಅಷ್ಟೇ ಹಂಗೆ ಕಿರ್ಚಾಡ್ತೀನಿ. ಬಟ್ ನಾನು ತುಂಬ ಬೇಗನೆ ಕೋಪ ಕಮ್ಮಿ ಆಗ್ಬಿಡುತ್ತೆ. ಬಟ್ ಜಾಲಿಯಾಗಿರುತ್ತೆ ಸೆಟ್ಲಿ. ಆ್ಯಂಡ್ ಧನಂಜಯನೂ ಅಷ್ಟೇ. ನಾವು ಧನಂಜಯ ಐ ಥಿಂಕ್ 3rd ಫಿಲ್ಮ್ ಮಾಡ್ತಾರೆ ಜೊತೆಲಿ. ಯಾವಾಗಲೂ ಮಜಾ ಇರುತ್ತೆ. ಆ್ಯಂಡ್ ಐ ಬಿ ಆಲ್ವೇಸ್ ತಮಾಷೆ. ಅವ್ರನ್ನೇ ಕೇಳಿ ನನಗೆ ಹೆಂಗಿರ್ತೀನಿ ಸೆಟ್ಲ್ ಅಂತ. ಇಟ್ಸ್ ಗುಡ್. ಆ್ಯಂಡ್ ಪ್ರಿಯಾಂಕ ಅವ್ರ ಜೊತೆಲಿ ಸೆಕೆಂಡ್ ಫಿಲಮ್ ಇದು. ಐ ಥಿಂಕ್ ಫಿಲ್ಮ್ ಕಾಂಬಿನೇಷನ್ ಬಂದಿಲ್ಲ. ಬಟ್ ಕ್ಯಾಪ್ಟನ್ ಮಿರ್ರರ್ ಒಂದು ಸೀನ್ಲಿ ಬಂದಿದ್ದೀನಿ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಗುಡ್ ಆ್ಯಕ್ಟರ್ಸ್ ಅವರು. ಅವಾಗ ಬಂದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾವು ಫಸ್ಟ್ ಟೈಮ್ ಐ ಎಂಟರ್ಡ್ ದ ಸೆಟ್. ಅವಾಗ ಫಸ್ಟ್ ಟೈಮ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಅವ್ರು ಬಂದು, ಸರ್ ನಾನು ಕನ್ನಡ ಗೊತ್ತು ಸರ್ ನನಗೆ, ನಾವು ಓಮ್ ಪಿಕ್ಚರ್ ನೋಡಿದ್ವಿ ಅಂತ ಹೇಳಿದ್ರು. ಸೊ ಆ್ಯಂಡ್ ವೆರಿ ಗುಡ್ ಆರ್ಟಿಸ್ಟ್. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ಡಾಕ್ಟರ್ ಸಿನಿಮಾ ನೋಡಿದ್ದೀನಿ. ದೆನ್ ಕ್ಯಾಪ್ಟನ್ ಮಿಲ್ಲರ್ ಇರ್ಬೋದು. ಆ್ಯಂಡ್ ಇವಾಗ ರೀಸೆಂಟಾಗಿ ಮೇಡ್ ಇನ್ ಕೊರಿಯಾ ಅಂತ ಒಂದು ಸಿನಿಮಾ ಮಾಡಿದೆ. ತುಂಬ ಎಕ್ಸಲೆಂಟ್ ಆ್ಯಕ್ಟರ್ಸ್. ಆ್ಯಂಡ್ ಇವನ್ ಅದಿತಿ ಅವರು ಅಷ್ಟೇ, ಅರ್ವಿ, ನಾನು ಇವನ್ ಹ್ಯಾವ್ ಸೀನ್ ಅರ್ವಿ, ವೆರಿ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಗುಡ್ ಟೀಮ್. ಆ್ಯಂಡ್ ಎಲ್ಲರೂ ತುಂಬ. ಚರಣ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಐ ಕ್ಯಾನ್ ಸೇ ತುಂಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗಿದೆ GK ವೆಂಕಟೇಶ್. ಯಾಕಂದರೆ ಅವರು ರಾಗನ ತುಂಬ ಚೆನ್ನಾಗಿ ಆ ಥರ ಟ್ರೆಂಡಲ್ಲಿ ಮಾಡ್ತಾರೆ. ಚರಣ್ ಅವರು ತುಂಬ ಇಷ್ಟ ನನಗೆ. ಅವರು ಎಕ್ಸ್ಪೆಷಲಿ ಇವಾಗಿನ ಜನ್ರೇಷನ್ಗೂ ಮಾಡ್ತಾರೆ. ಆಮೇಲೆ ಫಾರ್ ಓಲ್ಡರ್ ಜನ್ರೇಷನ್ ಯಾವ ಥರ ಸಾಂಗ್ಸ್ ಕೊಡಬೇಕು ಆ ರೀತಿ ಸಾಂಗ್ಸ್ನ ಡೆಲ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಈಸಿ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಒಂದು ಸತಿ ಸ್ಟಕಪ್ ಆದರೆ ದೇ ಬಿ ಓನ್ಲಿ ಫಾರ್ ದಟ್ ಮಾಡರ್ನ್ ಟ್ರೆಂಡ್. ಬಟ್ ಹಿ ಮಿಕ್ಸಸ್ ಬೋತ್. ಅದು ಭಾಳ ರೇರ್ ಅದು. ಐ ಥಿಂಕ್ ಚರಣ್ ಅವ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಹೆಂಗೆ ನಾನು ಹೇಳಿದ್ರೆ ನನಗೂ ಇಷ್ಟ ಆಯಿತು. ಇವಾಗ ಸೆಕೆಂಡ್ ಫಿಲ್ಮ್ ಮಾಡ್ತಾಯಿದ್ವಿ. ಇನ್ನೊಂದು 2-3 ಫಿಲ್ಮ್ ಇದೆ, ಹೇಳಬೇಕು, ಲೆಕ್ಕ ಇಲ್ಲ. ನಾನು ಮಾಡ್ತಾಯಿದ್ದೀನಿ ತುಂಬ ಫಿಲ್ಮ್ಸ್. ಏನು ಮಾಡೋದು, ನಾನು ಯಾರೂ ಬಿಡ್ತಾ ಇಲ್ಲ. ನಾನು ಅವ್ರನ್ನ ಬಿಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸಿನಿಮಾನೇ ಅಷ್ಟೇ ನಾನು ಬಿಡೋಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನನಗೂ ಸಿನಿಮಾ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಲವ್ ಸಿನಿಮಾ. ಆ್ಯಂಡ್ ಇದೆಲ್ಲ ಬಂದಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ. ಇವನ್ ಮೀಡಿಯಾದವ್ರು ಅಷ್ಟೇ. ಡೋಂಟ್ ಫೀಲ್ ಬ್ಯಾಡ್. ನಾನು ತುಂಬ ಓಪನಾಗಿ ಮಾತಾಡ್ತೀನಿ, ಅದರಿಂದ ಹೇಳಿದೆ. ಯಾರಿಗಾರು ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಸಿನ್ಸಿಯರ್ ಅಪಾಲಜೀಸ್. ಬಟ್ ಸ್ಟಿಲ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲಮ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫಿಲಮ್ಸ್. ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ. ಟ್ರೈ ಟು ಇಂಪ್ರೂವ್. ಏನಾದರೂ ಒಂದು ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಹೈಲೈಟ್ ಮಾಡಿ. ಚೆನ್ನಾಗಿರುತ್ತೆ. ಒಬ್ಬ ನಿರ್ಮಾಪಕ ಬದುಕತ್ತಾನೆ, ಒಬ್ಬ ನಿರ್ದೇಶಕ ಬರಬೇಕಂತ ಆಸೆ ಪಡೋನಿಗೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡಿದ್ರೆ ನಿಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ. ಇಷ್ಟು ಹೇಳ್ತಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಿಜವಾಗ್ಲೂ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ವೇಷ ಆಗಿದಾಗ ನಾನು ಎಷ್ಟೇ ಸಿನಿಮಾ ಮಾಡಲಿ, ನಾನು ಆ ಸೆಟ್ಟಿಗೆ ಬಂದಾಗ ಮಾತ್ರ ಕಾಸ್ಟ್ಯೂಮ್ ಮಾಡಬೇಕು. ಈ ಎಸ್ ಗಾಟ್ ಅ ಸಪ್ರೇಟ್ ಸ್ಟೈಲ್ ಡಿಸೈನಿಂಗ್. ಆ ಕಾಸ್ಟ್ಯೂಮ್ ಮೀಸಾಗಿ ಒಂದು ಆ್ಯಟಿಟ್ಯೂಡ್ ಬರುತ್ತೆ, ಗೊತ್ತಿದ್ದರೆ ಒಂದು ಕೊಬ್ಬು ಬರುತ್ತೆ. ಏನು ಮಾಡೋದು, ಇಲ್ಲಿ ಕೂತ ಒಂದು ಸುಟ್ಟ ಬರೋಕ್ಕೆ ಕೊಟ್ಬಿಡ್ತಾರೆ, ಒಂದು ರೈಟರ್ಸ್ ಮೇಲೆ ಹಿಡ್ಬಿಡ್ತಾರೆ. ಸ್ಟೈಲು, ಆ ಸ್ವ್ಯಾಗ್ ಬರದೆ ಹೆಂಗಿರುತ್ತೆ ಹೇಳಿ. ಆ ರೀತಿ ಸ್ವ್ಯಾಗ್ ಬರಬೇಕಂದ್ರೆ ಒಬ್ಬರು ಆ ರೀತಿ ಕಂಟೆಂಟ್ ಕೊಟ್ಟಾಗಲೇ ಆ ಸ್ವ್ಯಾಗ್ ಬರೋದು. ಅವ್ರು ಹೇಳ್ತಾರೆ, ಸರ್ ಏನು ಸ್ವ್ಯಾಗ್ ಸರ್, ಅದೇನು ಸ್ವ್ಯಾಗೋ ಬ್ಯಾಗೋ ಗೊತ್ತಿಲ್ಲ ನನಗೆ, ಸುಮ್ಮನೆ ಮಾಡ್ತೀವಿ ಸ್ವ್ಯಾಗ್ ಅಂತೀವಿ ನಾವು. ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾ ಇರೋದು. ಯಾಕೆ ನಾವು ಬೇಡ ಅಂತ ಹೇಳೋದು ಹೇಳಿ. ಅಪ್ರಿಷಿಯೇಷನ್ ಶುಡ್ ಬಿ ಟೇಕನ್. ಜಾಲಿಯಾಗಿರುತ್ತೆ. ಬಟ್ ಅವ್ರು ಆ ಥರ ಸೀನ್ ಕಂಟೆಂಟ್ ಹಂಗಿದ್ದಾಗ ಗೊತ್ತಿಲ್ದಿರೋ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ಬಟ್ ಇಟ್ ಶುಡ್ ಬಿ ಪಾಸಿಟಿವ್, ನಾಟ್ ನೆಗೆಟಿವ್. ಇಷ್ಟು ಹೇಳ್ತಾ ವೈಶಾಖ್ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಿನಿಮಾ ಮಾಡಿ, ನೀವು ಖಂಡಿತ ಮಾಡ್ತೀರಾ. 100% ವಿಲ್ ಬಿ ಎ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆ್ಯಂಡ್ ಯು ವಿಲ್ ಮೇಕ್ ಅವರ್ ಇಂಡಸ್ಟ್ರಿ ವೆರಿ ಬಿಗ್ ಆ್ಯಂಡ್ ವೆರಿ ಬಿಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಲವ್ ಯು ಆಲ್. Thank you so much, Varna. Thank you so much once again.
ಈಗ ಸಾಕಷ್ಟು ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ ನೀವು ಅಂದರೆ ಇಂಡಸ್ಟ್ರಿಗೋಸ್ಕರ ಸಪೋರ್ಟ್ ಮಾಡುವಂಥ ರೀತಿ ಮತ್ತು ಅವರಿಗೆ ಹೆಲ್ಪ್ ಮಾಡುವಂಥ ರೀತಿ ಬಗ್ಗೆ ಸಾಕಷ್ಟು ಘಟನೆಗಳನ್ನು ನಾವು ಕೇಳಿದ್ವಿ. ಅಂದರೆ ಇವನ್ ಸಂಭಾವನೆ ವಿಚಾರ ಆಗಿರ್ಬೋದು, ಡೇಟ್ಸ್ ವಿಚಾರವಾಗಿ. ಸದ್ಯದ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿಯಲ್ಲಿ ಈ ಎಲ್ಲ ಸ್ಟಾರ್ಗಳ ಒಗ್ಗೂಡುವಿಕೆ ಮತ್ತು ಇಂತಹ ಒಂದು ಬೆಳವಣಿಗೆ ಎಷ್ಟು ಸಪೋರ್ಟ್ ಬೇಕಾಗುತ್ತೆ ಅನ್ನುವಂಥದ್ದು ಶಿವಣ್ಣ? ಯಾಕಂದರೆ ಸಾಕಷ್ಟು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ, ಇಂಡಸ್ಟ್ರಿ ಹೀಗೆ ಹಾಗೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದ ಹಾಗೆ. ಅಂದರೆ ನಾನು ಹೇಳೋದು ಸಪೋರ್ಟ್ ಎಲ್ಲ ಕಡೆಯಿಂದಲೂ ಬರಬೇಕು, ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಬರಬೇಕು. ಇಟ್ಸ್ ನಾಟ್ ಓನ್ಲಿ ಫ್ರಮ್ ಆ್ಯಕ್ಟರ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಫ್ರಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎವ್ರಿ ಡಿಪಾರ್ಟ್ಮೆಂಟಿಂದ ಆ ಸಪೋರ್ಟ್ ಸಿಕ್ಕಿದಾಗ ಎಕ್ಸ್ಪೆಷಲಿ ಪ್ರೊಡ್ಯೂಸರ್ಗೆ ಮೇಯ್ನ್ ಹೆಲ್ಪ್ ಆಗಬೇಕಮ್ಮ. ಅದು ಹೆಂಗೆ ಹೆಲ್ಪ್ ಆಗಬೇಕಂದ್ರೆ ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಂಡು ಶೂಟಿಂಗ್ ಹಿಡಿದಾಗಲೇ ಅದು ಚಂದ ಅಂತ ಅನಿಸುತ್ತೆ. ಇವಾಗ ನಾನು ಹೇಮಂತ್ ವಿಷಯಕ್ಕೆ ಬಂದಾಗ ಟಿಲ್ ದಿಸ್ ಒನ್ ಇಸ್ ರೆಡಿ ಡಸಂಟ್ ವಾಂಟ್ ಟು ಗೋ ಇನ್ ಟು ದ ಶೂಟ್. ನಾನು ಇಲ್ಲ ಮಾಡಿಬಿಡೋಣ ಒಂದು 5 days ಆ ಥರ ವರ್ಕ್ ಮಾಡೋ ಮನುಷ್ಯ ಅಲ್ಲ, ಐ ಡೋಂಟ್ ಥಿಂಕ್. ಯಾಕಂದರೆ ನಾವು ಆ ಪಿಕ್ಚರ್ಸ್ ಭೈರವನ ಕೊನೆ ಪಾಠ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಆಗಿ ಒಂದು ಐ ಥಿಂಕ್ ಆಲ್ಮೋಸ್ಟ್ 8-9 months, ಆಲ್ಮೋಸ್ಟ್ 1 year ಆದಮೇಲೆ ಫೋಟೋಶೂಟ್ಗೆ ಹೋಗಿದ್ದು. ಫೋಟೋಶೂಟ್ ಮಾಡಿಬಿಟ್ಟು ನಾವು ಅದು ಯಾವುದೋ ಬೆಟ್ಟಕ್ಕೆಲ್ಲ ಹತ್ಬೇಕು, ಅದೆಲ್ಲ ಹೋಗಿ ಹತ್ತಿ ಏನೇನೋ ಮಾಡಿ ಸರ್ಕಸ್ ಮಾಡಿಬಿಟ್ಟು ಆ ಒಂದು ಫೋಟೋನು ಬಂತು. ಅದು ಆ ರೀತಿ ರೆಡಿಯಾಗಿದ್ದು ಹೋದಾಗ ಶೂಟಿಂಗ್ ಭಾಳ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಭಾವನೆ. ಆ್ಯಂಡ್ ಈವನ್ ಇದರಲ್ಲೂ ಅಷ್ಟೇ, ಏನು ಪಬ್ಲಿಸಿಟಿ ಮಾಡಬೇಕಾದ್ರೆ ಅಷ್ಟೇ ದೇ ಶುಡ್ ಬಿ ಎ ಪ್ರಾಪರ್ ಒಂದು ಏನು ಮಾಡ್ತೀವಿ ಅನ್ನೋದನ್ನ ಲೆಕ್ಕಾಚಾರ ಇಟ್ಕೊಂಡು ಮಾಡಿದಾಗ ಭಾಳ ಚೆನ್ನಾಗಾಗುತ್ತೆ. ಅದು ನಾವು ಮಾಡಿಬಿಟ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾರೆ, ಅದಲ್ಲ. ಪಿಕ್ಚರ್ ಚೆನ್ನಾಗಿರಬೇಕು, ಆಮೇಲೆ ನಾವು ಹೆಂಗೆ ಪ್ರಮೋಟ್ ಮಾಡಬೇಕು, ಅದನ್ನು 100% ಟೆಕ್ನಿಕಲ್ ಟೀಮಿಂದ ಅವರು ಮಾಡಿದಾಗ. ಇವತ್ತು ನಾವು ಸುಮ್ಮನೆ ಒಂದು ಸ್ಮಾಲ್ ತುಣುಕು ನೋಡಿದಾಗ ಏನೋ ಸ್ಟೋರಿ ಬಿಟ್ಕೊಡ್ದೇನೆ ಒಂದು ಸ್ಮಾಲ್ ತುಣುಕಲ್ಲಿ ನಮ್ಮ ಆಪ್ರೇಷನ್ ಇದು ಡ್ರೀಮ್ ಥಿಯೇಟರ್ ಬಂದ್ಬಿಟ್ಟು ಭಾಳ ಚೆನ್ನಾಗಿ ಬಂತು. ಆ ರೀತಿ ನಾವು ಏನು ಬಿಡ್ತೀವಿ, ಏನು ಜನಗಳನ್ನ ಹೆಂಗೆ ಎಳಿಬೇಕು ಥಿಯೇಟರ್ ಒಳಗಡೆ ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಸಪೋರ್ಟ್ ಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಬರೀ ಮಾತಾಡ್ತಾ ಸಪೋರ್ಟ್ ಮಾಡೋದಲ್ಲ, ಆ ಸಪೋರ್ಟ್ ಪ್ರಾಕ್ಟಿಕಲಾಗಿ ತೋರಿಸ್ಬೇಕು ನಾವು ಅಷ್ಟೇ. ಅದೇ ಮುಂದಿನ ದಿನಗಳಲ್ಲಿ ಅಂದರೆ ಬರುವಂಥ ತಿಂಗಳುಗಳಲ್ಲಿ ಚೇತರಿಕೆಗೆ ಏನು ಸಜೆಸ್ಟ್ ಮಾಡ್ಬೋದು ನೀವು ಅನ್ನುವಂಥದ್ದು, ಮತ್ತು ಏನು ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಣ್ಣ? ಅಂದರೆ ಇಂಡಸ್ಟ್ರಿ ಒಬ್ಬರ ಹಿರಿಕರಾಗಿ ಚೆನ್ನಾಗಿದೆಯಮ್ಮ, ನಾವು ಅನ್ಕೋತೀವಿ ಅಷ್ಟೇ, ಚೆನ್ನಾಗಿದೆಯಮ್ಮ. ಓನ್ಲಿ ಥಿಂಗ್ ಇಸ್ ಎಲ್ಲರೂ ಬೇರೆ ಸಪೋರ್ಟು ಬೇಕು ಅಷ್ಟೇ. ಎಲ್ಲ 100% ಎವ್ರಿಬಡಿ. ಇವಾಗ ಏನಂತೀವಿ, ಬರೀ ಸೂಪರ್ ಸ್ಟಾರ್ಗಳ ಪಿಕ್ಚರೇ ಹೋಗ್ಬೇಕು ಅಂತ ಅಲ್ಲಮ್ಮ, ಎಲ್ಲ ಸಿನಿಮಾಗಳು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಅವಾಗಲೇ ನಮ್ಮ ಭಾಷೆ ಉಳಿಬೇಕು. ನಾವು ಭಾಷೆ ಅಂತೀವಿ, ಎಲ್ಲದಕ್ಕೂ ಭಾಷೆ ಅಂತೀವಿ. ನಾವು ಬಿಟ್ಕೊಳ್ಬಾರ್ದಲ್ವ ನಮ್ಮ ಭಾಷೆನ. ವಿ ಶುಡ್ ನಾಟ್ ಲಿವ್. ಅದು ನಮ್ಮ ಕರ್ತವ್ಯ ಮಾತ್ರ, ಜನಗಳ ಕರ್ತವ್ಯನೂ ಆಗುತ್ತೆ. ಅದು 100% ಎಲ್ಲರ ಸಪೋರ್ಟು ಬೇಕಿದೆ, ನಮ್ಮ ಒಬ್ಬರು ಸಪೋರ್ಟ್ ಕೇಳಿ ಆಗಲ್ಲ. ಅಪ್ಪಾಜಿ ಮಾಡಿದಂಥ ಪಾತ್ರದ ಹೆಸರಲ್ಲೇ ನೀವು ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ಬಾಂಡ್ ಸಿನಿಮಾಗಳು ಅಂತ ಬರೋದಾದರೆ ಇಂಡಿಯನ್ ಸಿನಿಮಾದಲ್ಲಿ ಮೊದಲಿಗೆ ಮಾಡಿಕೊಟ್ಟಿದ್ದೆ ಅಣ್ಣವರು. ಸೊ ಅವರು ಒಂದು ಕಾಲಘಟ್ಟದಲ್ಲಿ ಸಿನಿಮಾನ ನಿಲ್ಲಿಸ್ತಾರೆ, ಬಾಂಡ್ ಸಿನಿಮಾಗಳು ಬೇಡ ಅಂತ. ನೀವು ವೈಯಕ್ತಿಕವಾಗಿ ಯಾವತ್ತಾದ್ರೂ ಕೇಳಿದ್ರಾ? ನಿಮ್ಗೆ ಎಷ್ಟು ಖುಷಿ ಕೊಡ್ತಾಯಿದೆ ಆ ಥರ ಸಿನಿಮಾಗಳು? ಯಾಕಂದ್ರೆ ನಾವು ಕಥೆಗಳು ಕೇಳಿದ್ದೀವಿ, ಯಾಕೆ ಸಿನಿಮಾಗಳು ನಿಲ್ಲಿಸಿದ್ರು ಅಂದರೆ ಆ ಥರದ್ದು ಒಂದಷ್ಟು ಪಾತ್ರಗಳು ಬರುತ್ತೆ, ಸಿಗರೇಟ್ ಬಿಡಿ ಅದನ್ನೆಲ್ಲ ಬಿಟ್ಟು ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಅಣ್ಣವ್ರು ಬಿಡ್ತಾರೆ ಅಂತ. ಸೊ ನೀವು ವೈಯಕ್ತಿಕವಾಗಿ ಮಾತಾಡೋದಿದೆಯಾ ಅಂತ? ನನಗೂ ಏಮಂತಾರೆ, ನಾವು ಚಿಕ್ಕವ್ರು ಅವಾಗ ಪಿಕ್ಚರ್ ಮಾಡ್ಬೇಕಾದ್ರೆ ಹೋಗೋದು, ಹಿಂಗೆ ಬಟನ್ ನಮ್ಕಿದ್ರೆ ಕಾಫಿ ಬರುತ್ತೆ, ಅದೆಲ್ಲ ಒಂದು ಥ್ರಿಲ್ ಅದು ಆ್ಯಕ್ಚುಲಾಗಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ಲಿ ಒಂದು 5-6 ಗರ್ಲ್ಸ್ ಹಿಂದ್ಗಡೆ ಹಂಗೆ ಸಿ ಇಟ್ಸ್ ಏನಂತೀವಿ, ಒಂದು ಡಿಫ್ರೆಂಟ್ ಆ ವಿಷನ್ನೇ ಬೇರೆ ಥರ ಇರುತ್ತೆ. ಅಂದರೆ ಆ ದೌಲತ್ತು ಸಿ ಸಮಥಿಂಗ್ ಬೇರೆ ನಾರ್ಮಲ್ ಲೈಫಲ್ಲಿ ಮಾಡೋಕ್ಕಾಗಲ್ಲ ಅದಲ್ಲ. ಆ ಥರ ಬಾಂಡ್ ಈ ಥರ ಇಲ್ಲ. ಹಿಯರ್ ದಟ್ ಪಾಸಿಬಿಲಿಟಿ ಇದೆ. ಆ ಇಂಗ್ಲೀಷ್ ಇದರಿಂದ ಬಂದಿದ್ದು ಬಾಂಡ್ ಇದು, ಅದು ಇಲ್ಲೂ ಬಂದು ಇಲ್ಲಿ ಕಂಟಿನ್ಯೂ ಆಗಿ ಇಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ ಅಂದರೆ ದಟ್ಸ್ ಗ್ರೇಟ್. ಅದು ಅಪ್ಪಾಜಿ ಅವರು ಎಷ್ಟು ಇಂಡಿಯಾದ ಫಸ್ಟ್ ಬಾಂಡ್ ಸ್ಟಾರ್ ಅಂದರೆ ರಾಜ್ಕುಮಾರ್. ಎಷ್ಟು ಚೆನ್ನಾಗಿ ಎಲ್ಲ ನಮ್ಮ ತಮಿಳೆಲ್ಲ ಡಬ್ಬ ಆಗ್ತಿತ್ತು ಅವಾಗ ಅವ್ರು ಬಂದರೆ ಹೇಳೋರು, ಅಪ್ಪಾಜಿ ಏರ್ಪೋರ್ಟ್ಗೆ ಬಂದರೆ ಬಾಂಡ್ ಪೋರ ಅಂತ ಹೇಳ್ತಿದ್ರು. ಆ ರೀತಿ ಒಂದು ಪಾಪ್ಯುಲಾರಿಟಿ ನಮಗೆ ಒಂದು ಇದಾಗೋದು. ಐ ಥಿಂಕ್ ಅದು ಯಾತಿಗೆ ಬಿಟ್ಟಿರೋದು ಗೊತ್ತಿಲ್ಲ. ಐ ಥಿಂಕ್ ನಮ್ಮ ಗ್ರ್ಯಾಂಡ್ ಮದರ್ಗೆ ಭಾಳ ಯಾತಿಕ್ಕಿಂತ ಸಿನಿಮಾನ ಮಾಡ್ತಕ್ಕಂಥ ಅಂತ ಅವ್ರಿಗೆ ನಿಂತಿರ್ಬೋದು. ಬಟ್ ಏನು ಮಾಡೋದು, ಅಪ್ಪಾಜಿ ಅವಾಗ ಎಲ್ಲ ರೋಲು ಮಾಡಬೇಕು, ಪಾತ್ರ ಏನೇ ಪಾತ್ರ ಅಲ್ಕಂದ್ರೆ ನಿನಗೆ ಅದೆಲ್ಲ ಬೇಡ ಅಂತ ಹೇಳಿದ್ರು. ಬಟ್ ನನಗಿದ್ರಲ್ಲಿ ಆ ಥರ ಎಲ್ಲ ಅವಕಾಶ ಇಲ್ಲ. ಇದು ಬೇರೆ ಥರ ಬಾಂಡ್ ಇದು. ಇಲ್ಲಾಂದರೆ ನಾನು ಆ ಥರ ಎಲ್ಲ ಮಾಡಿ ನಮ್ಮನೇಲಿ ಬಾಂಡ್ ಆಗುತ್ತೆ ನನಗೆ. ಸೊ ಇಟ್ಸ್ ವೆರಿ ಡೀಸೆಂಟ್ ಬಾಂಡ್.
This bond always makes everybody is bonding together. ಶಿವಣ್ಣ ಇಲ್ಲಿ ಈಗ ಸಿನಿಮಾನ ಜನಕ್ಕೆ ರೀಚ್ ಮಾಡೋದಂಥದ್ದು ತುಂಬ ಸುಲಭ ಆಗಿದೆ. ಅದಕ್ಕೆ ಪ್ಲಾಟ್ಫಾರ್ಮ್ ಅಂದರೆ ಸೋಷಿಯಲ್ ಮೀಡಿಯಾ. ಒಂದು ಕಡೆ ಅದೇ ಆಯುಧ ಆದರೆ ಅದೇ ಮುಳ್ಳು ಕೂಡ ಆಗುತ್ತೆ ಅನಿಸುತ್ತಾ ನಿಮಗೆ? ಯಾಕಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಶೋ ನೋಡಿದ ತಕ್ಷಣನೇ ರಿವ್ಯೂ ಹೇಳುವಂಥದ್ದು ಇರ್ಬೋದು. ಅಂದರೆ ಈಗ ಪತ್ರಕರ್ತರಾಗಿ ನಾವು ಹೇಳುವಂತಹ ರಿವ್ಯೂಗೂ ಅವರು ಆಡಿಯನ್ಸ್ ಆಗಿ ಅವ್ರ ಅಭಿಪ್ರಾಯ ಹೇಳೋದು ಬೇರೆ, ಅದು ರಿವ್ಯೂ ಕೊಡುವಂಥದ್ದು ಬೇರೆ ಆಗುತ್ತೆ. ಕೆಲವೊಂದು ಅಲ್ಲೇ ಹೊಡೆತ ಕೊಡುತ್ತಾ ಸಿನಿಮಾಗಳಿಗೆ ಅನಿಸುತ್ತಾ ನಿಮಗೆ ಅಂತ? 100%. ನಿಮಗೆ ನೀವೇ ನೋಡ್ತಿರಲ್ಲ, ನೀವೇ ನೋಡಿದಾಗ ನಿಮಗೆ ಅನಿಸುತ್ತೆ ಅದು. ಒಂದೊಂದು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರುತ್ತೆ, ಒಂದೊಂದು ಕಡೆ ನೋಡಿದ್ರೆ ಅವರು ಯಾರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ವಿಜುವಲಿ ನೋಡಿದಾಗ ಏನಾಗುತ್ತೆ ಅಂದರೆ ಭಾಳ ಕನ್ಫ್ಯೂಸ್ಡ್, ಯು ಟೇಕ್ ದ ಪೀಪಲ್ ಇನ್ ಕನ್ಫ್ಯೂಸಿಂಗ್ ಸ್ಟೇಟಸ್. ಆ್ಯಕ್ಚುಲಾಗಿ ತುಂಬ ನಮಗೆ ಕನ್ಫ್ಯೂಸ್ ಆಗುತ್ತೆ, ಏನು ನಿಜವಾಗ ನಮ್ಮದೇ ಪಿಕ್ಚರಾ ಇದು ಹಂಗೆ ಹೇಳ್ತಾ ಇದ್ದಾರೆ. ಒಬ್ರು ಕೇರ್ ಮಾಡದೆ ಹೋಗ್ತಾ ಇರ್ತಾನೆ, ನಾನು ಅಯ್ಯೋ ಹೌದಾ ಏನೇ ಇದು, ಅದಕ್ಕೆ ನಾನು ಬಿಟ್ಬಿಟ್ಟೆ. ಅಯ್ಯೋ ಯಾಕೆ ನೋಡ್ಬೇಕು ಬಿಡಪ್ಪ, ನಮ್ಗೆ ಸೋಷಿಯಲ್ ಮೀಡಿಯಾ ನೋಡೋದೇ ಬಿಟ್ಬಿಟ್ಟೆ. ಆಮೇಲೆ ಸಾಕು, ಏನು ಕರ್ಮ ಇದು, ನಮ್ಗೆ ಯಾಕೆ ಬೇಕು? ಅಂದ್ರೆ ಸರ್ ಆಕ್ಟಿವ್ ನಮ್ಮದೇ ಒಂದು ಮುಖ ಹಾಕಿರ್ತೆ ಹಿಂಗಾಗುತ್ತೆ, ತೆಗಿಬೇಕು ಬೇಡ, ಏನು ಮನೆ ಬರೋದು ಏನಾಗುತ್ತೆ ಆಗಲಿ ಅಂತ ಹೇಳ್ಬಿಟ್ಟು ಹೋಗೋದು. ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ ಅಷ್ಟೇ. ಬಟ್ ಓನ್ಲಿ ಒನ್ ಥಿಂಗ್ ನಾನು ಯಾಕೆ ಹೇಳ್ತಿರೋದಂದರೆ, ನಾನು ಆ ಪಿಕ್ಚರ್ನ ಎಲ್ಲರೂ ಕಂಪಲ್ಸರಿ ಹೊಗಳಲೇಬೇಕು ಅಂತ ಹೇಳ್ತಿಲ್ಲ. ನೀವು ರಿವ್ಯೂಸ್ ಕೊಡ್ಬೇಕಾದ್ರೆ ಸಮ್ ಹೈಲೈಟ್ಸ್ ಪಾಯಿಂಟ್ನ ಮಾಡಿ, ಸೊ ದಟ್ ಅಟ್ಲೀಸ್ಟ್ ಥ್ರೂ ದಟ್ ದಿಸ್ ಒನ್ ಪೀಪಲ್ ವಿಲ್ ಕಮ್ ಆ್ಯಂಡ್ ವಾಚ್ ಅಂತ ನಾನು ಅನಿಸಿಕೆ. ಇವಾಗ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇವಾಗಲ್ಲ. ಬಿಫೋರ್ ಸೋಷಿಯಲ್ ಮೀಡಿಯಾ ಕೇಮ್ ಐ ಬಿನ್ ಟೆಲಿಂಗ್ ದಿಸ್ ಸೇಮ್ ಥಿಂಗ್. ಪ್ರಿಂಟ್ ಮೀಡಿಯಾ ಜೊತೆ ಒಂದು ಇದಾಯಿತು ಇದು. ಅವಾಗ ಅವರು ಪಾಪ ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ನಿಮ್ಗೆ ಅನ್ಸಲ್ವಾ? ನೀವೇ ಹೇಳಿ. ಅದಕ್ಕೆ ಸರ್ ಕೇಳಿದೆ. ಅದೇ ನಿಮ್ಗೆ ಅನ್ಸಲ್ವಾ? ಅದೇ ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತು ನೋಡಿ. ಯಾಕಂದ್ರೆ ನೀವು AK-47 ತಗೊಂಡ್ಬಂದು AK-47 ಹೀರೋಗೆ ಬಂದು ತಗೊಂಡು AK-47 ತೋರಿಸಿದ್ರೆ ನಾವೇನ್ ಮಾಡೋದಿಲ್ಲ. ಏನಂದ್ರೆ ನಿಮ್ಮ ಮಾತಿಗೊಂದು ಗೌರವ ಇದೆ, ಗೊತ್ತಿದೆ. ನೀವು ಹೇಳಿದ್ರೆ ನಿಮ್ಮ ಕಿವಿ ಮಾತು ಕೇಳ್ತಾರೆ ಇಲ್ಲ, ಗೌರವ ನನ್ನ ಸಮ್ಟೈಮ್ ನಾನು ಸಿಲಿಯ ಮತ್ತೆ ನಾನು ಕೇಳಬೇಕದು ಪ್ರಶ್ನೆ, ನಾನು ಕೇಳಬೇಕು. ನಾನು ಯಾವತ್ತೂ ಕರೆಕ್ಟಾಗಿ ಇರ್ತೀನಿ ಅಂತಲ್ಲ, ಬಟ್ ನನಗೆ ಅನಿಸಿದ್ದು ಅಷ್ಟೇ, ನೀನೇನಿಲ್ಲ. ಬಟ್ ನಿಮಗೆ ಗೊತ್ತು, ಇಫ್ ಯು ಫೀಲ್ ಸ್ಮಾಲ್ ಕರೆಕ್ಷನ್ ನಾವು ಮಾಡ್ಕೋಬೇಕು, ನೀವು ಮಾಡ್ಕೋಬೇಕು ಅಷ್ಟೇ. ಇದು ಪರಸ್ಪರ, ಅದು ಗಿವ್ ಆ್ಯಂಡ್ ಟೇಕ್. ಯಾರು ಅಪ್ಪನ ಮನೆ ಸ್ವತ್ತು ಅಲ್ಲ, ಇದು ಇಂಟರ್ ಡಿಪೆಂಡೆನ್ಸ್ ಇರಬೇಕು ಅಷ್ಟೇ. ನಮಗೆ ನೀವು ನಾವು ಅಷ್ಟೇ. ಶಿವಣ್ಣ, ನೀವು ಹೇಳ್ದಾಗೆ ಈ ಕಡೆ ಇಲ್ಲಿ ನೀವು ಹೇಳ್ದಾಗೆ ಅಪ್ಪಾಜಿ ಅವ್ರ ಸಿನಿಮಾಗಳಲ್ಲಿ ಕೂತಲಿಗೆ ಕಾಫಿ ಬರ್ತಾ ಇತ್ತು, ಈ ಕಡೆ ಕಾರಲ್ಲಿ ಹೋಗ್ಬೇಕಾದ್ರೆ ಗನ್ ಓಪನ್ ಆಗ್ತಾ ಇತ್ತು, ಶೂಟ್ ಆಗ್ತಾ ಇತ್ತು ಅನ್ನೋದು. ಬಟ್ ಇದರಲ್ಲಿ ನೀವು ಸೂಟ್ ಕೇಸಲ್ಲಿ ಒಂದು ಶೂಟ್ ಮಾಡುವಂಥ ಸೀನ್ ನೋಡಿದ್ವಿ. ಆ ಥರದ ಎಲಿಮೆಂಟ್ಸ್ಗಳು ಜಾಸ್ತಿ ಬರುತ್ತಾ ಸಿನಿಮಾದಲ್ಲಿ? ಹೇಗೆ ಆ ಸ್ಟೈಲೆಲ್ಲ ಹೇಗಿರುತ್ತೆ ಶಿವಣ್ಣ? ಇವಾಗ ಸದ್ಯಕ್ಕೆ ಒಂದು ಮಾಡಿದ್ದೀವಿ, ಇನ್ನು ಹೋಗ್ತಾ ಡೈರೆಕ್ಟ್ ಏನು ಹೇಳ್ತಾರೋ ವಾಟ್ ಕಾನ್ಸೆಪ್ಟ್ ಈಸ್ ಯೂಸಿಂಗ್ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ. ಅದೇ ಕತೆ ಅಂತ ನೋಡಿದಾಗ ನೀವು ಬಂದು ನೀವು ಕಮ್ದೆ. ಇವಾಗ ಏನಂದರೆ ಲೈಫ್ಲಿ ಆಪ್ರೇಷನ್ ಥಿಯೇಟ್ರ್ ಎಷ್ಟು ಮುಖ್ಯನೋ ಸಿನಿಮಾ ಥಿಯೇಟ್ರು ಅಷ್ಟೇ ಮುಖ್ಯ ಅಷ್ಟೇ. ಬಾಂಡ್ ಸಿನಿಮಾ ಅಂಡೋರ್ ಬಿಟ್ಟರೆ ಯಾರು ಇವತ್ತವರೆಗೂ ಮಾಡಿಲ್ಲ, ಯಾರು ಟಚ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಎಷ್ಟು ಯಾಕೆಂದರೆ ಅಪ್ಪಾಜಿ ಮಾಡಿದ ಸಿನಿಮಾಗಳು ನೋಡಿರ್ತೀರಾ, ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರನ ನಿಭಾಯಿಸ್ಬೇಕಾದ್ರೆ? ಅವನು ಆ್ಯಕ್ಚುಲಾಗಿ ನನಗೆ ಚಾಲೆಂಜಿಂಗ್ ಅನ್ನೋದಕ್ಕಿಂತ ನಾನು ಹೇಳಿದ, ನಾವು ಪ್ರಿಯಾಂಕವ್ರು ಎಷ್ಟು ಒಳ್ಳೆ ಮಾತು ಹೇಳಿದ್ರು. ನಾವು ಅಷ್ಟೇ ಬ್ಲ್ಯಾಂಕಾಗಿ ಹೋಗ್ಬೇಕು. ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇರಲ್ಲ, ಹೋಗ್ಬೇಕಾದ್ರೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಅದೇ ಚೌಕಟ್ಟಲ್ಲಿ ಮಾಡಬೇಕಾಗುತ್ತೆ. ವೆನ್ ವಿ ಗೋ ಇನ್ ಸ್ಪಾಟ್ಲಿ ಹೋಗ್ಬೇಕಾದ್ರೆ ಆ ಸೀನ್ ಕೇಳಬೇಕಾದ್ರೆ ಡೈರೆಕ್ಟ್ರ್ ಮುಂದೆ ಆ ಸ್ಪಾಟ್ ಬೇರೆ ಥರ ಇರುತ್ತೆ. ಆಮೇಲೆ ಧನಂಜಯ ಇರ್ತಾರೆ, ಇಲ್ಲ ಪ್ರಿಯಾಂಕಾ ಮೋಹನ್ ಅವ್ರ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲಾಂದರೆ ಅದಿತಿ ಅವ್ರ ಕ್ಯಾರೆಕ್ಟರ್ ಇರುತ್ತೆ. ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಎಲ್ಲರಿಗೂ ನಾವು ಹೆಂಗೆ ಸ್ಪೇಸ್ ಕೊಡ್ತೀವಿ, ನಾವು ಹೆಂಗೆ ಮಾತಾಡಬೇಕು, ಅದನ್ನು ಫಿಲಪ್ ಮಾಡ್ತಾ ಹೋಗ್ತಾರೆ ಡೈರೆಕ್ಟ್ರು. ಫಸ್ಟ್ ಬಂದ ತಕ್ಷಣ ನಿಜವಾಗಿ ಇವತ್ತು ವೇಷ ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಮೇಕಪ್ ಮ್ಯಾನ್ ನಾಣಿ ಅವರು ಅದು ಭಾಳ ಅದ್ಭುತವಾಗಿ ಮಾಡ್ತಾರೆ. ಅವರು ರಾಜು ಅವರು ದ ವೇ ಹಿ ಕೀಪ್ಸ್ ದ ಮುಷ್ ಇರ್ಬೋದು, ಇದಿರ್ಬೋದು. ಆಮೇಲೆ ಕಾಸ್ಟ್ಯೂಮರು ಭರತ್ ಅವರು, ದ ವೇ ಹಿ ಗೆಟ್ಸ್ ದಟ್ ಕಾಸ್ಟ್ಯೂಮ್ ಫಿಟ್ಟಿಂಗ್ ಇರ್ಬೋದು. ಆ್ಯಂಡ್ ಶೂ ಇಂದ ಹಿಡಿದು ಇಲ್ಲೊಂದು ಇದು ಬೇರೆ ಖರ್ಚಿ ಬೇರೆ ಇರ್ತಾರೆ, ಆ ಮ್ಯಾಚಿಂಗಿಂದ ಹಿಡಿದು ವೆನ್ ವಿ ಕಮ್ ಇನ್ಸ್ ನಮ್ಮನ್ನೇ ಬೇರೆ ರೂಪ ತೋರಿಸ್. ಅಲ್ಲಿಂದ ಬಂದು ಲೈಟ್ ಮ್ಯಾನ್ ಅವ್ರು ಲೈಟ್ ಮಾಡ್ತಾರೆ. ಲೈಟ್ ಮ್ಯಾನ್ ಅವ್ರು ನನ್ನ ಕರೆಕ್ಟಾಗಿ ಸರಿ ಇವ್ರು ಮಾಡ್ತಾರೆ. ನಾವು ಒಂದೊಂದ್ಸರಿ ಲೈಟ್ ಕಮ್ಮಿ, ಸರ್ ಲೈಟ್ ಕಮ್ಮಿ ಆಗಿದೆ ಪರವಾಗಿಲ್ವಾ ಅಂತ ಸರ್ ಇಲ್ಲಿ ನೋಡಿ ಸರ್ ತೋರ್ಸಾಗ ಹೋಗೋದು ಕರೆಕ್ಟ್. ಅವ್ರವ್ರ ಜಾಬ್ ಅವ್ರವ್ರು ಮಾಡಬೇಕು, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರಿ. ಆವಾಗ ಅದು ತಿಳ್ಕೊತೀವಿ. ಸೊ ಆ ರೀತಿ ಧನಂಜಯ ಅವರು ಪಕ್ಕದಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ಕ್ಯಾರೆಕ್ಟರ್, ಇನ್ನೊಬ್ರು ಕ್ಯಾರೆಕ್ಟರ್ ಇದೆ, ಮರ್ತುಬಿಟ್ಟು ಅವ್ರ ಹೆಸರು, ಅವ್ರ ಕುಶಲ್. ಮೈ ಗಾಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ನಿಜವಾಗ್ಲೂ ಇನ್ನೊಬ್ಬ ನರಸಿಂಹರಾಜು ನೋಡ್ತೀರಾ ನೀವು, ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು. ಐ ವಾಸ್ ಸೋ ಹ್ಯಾಪಿ, ಫಾರ್ಗಾಟ್ ಟು ಸೇ. ನಿಜವಾಗ್ಲೂ ಎಲ್ಲರೂ ಅಷ್ಟೇ ಮಾಡಿದವರು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದರಿಂದ ನಾವು ಹೋದಾಗ ಪ್ಲೈನಾಗಿ ಹೋಗ್ಬಿಡ್ಬೇಕು. ನಾವು ಹೋದ ತಕ್ಷಣ ಎಲ್ಲ ಫಿಲಪ್ ಮಾಡಿ ಒಂದು ಖಾಲಿ ಹಾಳೆಯಲ್ಲಿ ಹೆಂಗೆ ಎಲ್ಲ ಬರೀತಾರೆ ಆ ರೀತಿ ಫಿಲಪ್ ಮಾಡಿ ಲಾಸ್ಟ್ಲಿ ಗುಡ್ಡ ಬ್ಯಾಡ ಅಂತ ಗೊತ್ತಾಗುತ್ತೆ ಲಾಸ್ಟ್ ಜನಗಳ ಹತ್ರ ಬಂದಾಗ.